ಸ್ನೇಹಿತರೆ ನಮಸ್ಕಾರ. ಕೆಲವೊಂದು ವೇದಿಕೆಗಳಲ್ಲಿ ಕೆಲವೊಂದು ಅತಿಥಿಗಳಿಗೆ ಅವಮಾನ ಮಾಡೋದಕ್ಕಂತಲೇ ಕರೀತಾರಾ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಟಿವಿ ಚಾನಲ್ಗಳಲ್ಲಿ, ಅದರಲ್ಲೂ ಕೂಡ ಎಂಟರ್ಟೈನ್ಮೆಂಟ್ ಚಾನಲ್ನ ರಿಯಾಲಿಟಿ ಶೋಗಳಲ್ಲಿ, ಸಾಮಾನ್ಯವಾಗಿ ವೇದಿಕೆಗಳಲ್ಲಿ ಇಂಥದ್ದೊಂದು ಕಾನ್ಸೆಪ್ಟ್ ಇತ್ತು. ಅಲ್ಲಿ ಯಾರಿಗೆ ಇಂಗ್ಲೀಷ್ ಬರೋದಿಲ್ವೋ ಅವರ ಕೈಯಲ್ಲಿ ಇಂಗ್ಲೀಷನ್ನು ಮಾತನಾಡಿಸುವಂಥ ಕೆಲಸವನ್ನು ಮಾಡುವಂಥದ್ದು, ಯಾರಿಗೆ ಹಾಡೋದಕ್ಕೆ ಬರೋದಿಲ್ವೋ ಅವ್ರ ಕೈಯಲ್ಲಿ ಹಾಡಿಸುವಂಥ ಕೆಲಸವನ್ನು ಮಾಡುವಂಥದ್ದು, ಯಾರಿಗೆ ಡ್ಯಾನ್ಸ್ ಮಾಡಲಿಕ್ಕೆ ಬರೋದಿಲ್ವೋ ಅವ್ರ ಕೈಯಲ್ಲಿ ಡ್ಯಾನ್ಸನ್ನು ಮಾಡಿಸುವಂಥದ್ದು, ಯಾರಿಗೆ ನಟನೆ ಅಥವಾ ತಮಾಷೆ ಕಾಮಿಡಿ ಇವುಗಳು ಬರೋದಿಲ್ವೋ ಅವ್ರ ಕೈಯಲ್ಲಿ ಅದನ್ನು ಮಾಡಿಸುವಂಥ ಕೆಲಸಗಳು. ಈ ಮೂಲಕ ನೋಡೋರಿಗೆ ಒಂದು ಕ್ಷಣಕ್ಕೆ ಮಜಾ ಆಗಿದ್ರೂ ಕೂಡ ಅವರ ಧರ್ಮ ಸಂಕಟ ಯಾರಿಗೆ ಹೇಳ್ತಾರೆ ಹೇಳಿ? ಅವ್ರಿಗೆ ಬರೋದಿಲ್ಲ, ಆದರೆ ಇವರು ಬಿಡೋದಿಲ್ಲ. ಆ ನಂತರ ಆಗುವಂಥ ಅವಮಾನ, ಇವೆಲ್ಲದ್ರ ಬಗ್ಗೆ ಇವ್ರು ಯಾರೂ ಕೂಡ ಯೋಚನೆಯನ್ನು ಮಾಡೋದಿಲ್ಲ. ಇವ್ರು ಯೋಚನೆ ಮಾಡೋದು ಏನು ಅಂತ ಹೇಳಿದ್ರೆ, ಅದನ್ನು 4 ಜನ ನೋಡಬೇಕು, ಖುಷಿ ಪಡಬೇಕು, ಸಂತೋಷ ಪಡಬೇಕು ಅನ್ನುವಂಥದ್ದು ಅಷ್ಟೇ. ಅಂದರೆ ನಗಬೇಕು, 4 ಜನ ನಗಬೇಕು ಅನ್ನುವಂಥದ್ದು ಅವರ ಉದ್ದೇಶ. ಇದು ಈಗ ವೇದಿಕೆ ಕಾರ್ಯಕ್ರಮಗಳಿಗೂ ಕೂಡ ಪಸ ಹರಿಸಿದೆಯೇ? ಇದೀಗ ವೇದಿಕೆ ಕಾರ್ಯಕ್ರಮಗಳಿಗೂ ಕೂಡ ಪಸರಿಸಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ, ನಿದರ್ಶನವೂ ಕೂಡ ಸಿಕ್ಕಿದೆ. ವೇದಿಕೆ ಕಾರ್ಯಕ್ರಮಗಳಲ್ಲೂ ಕೂಡ ಇದೇ ರೀತಿ ಅತಿಥಿಗಳನ್ನು ಕರೆದು ಅವರಿಗೆ ಅವಮಾನಿಸುವಂತಹ ಕೆಲಸಗಳನ್ನು ಮಾಡಲಾಗ್ತಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾಕೆ ಹೇಳ್ತೀನಿ. ಅದೇ ರೀತಿ ರಕ್ಷಿತಾ ಶೆಟ್ಟಿಗೂ ಕೂಡ ಅವಮಾನ ಮಾಡಿದ್ರ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ನಡೀತಿದೆ. ಯಾವ ರೀತಿ ಅವಮಾನ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ನಾನು ಆರಂಭದಲ್ಲೇ ಹೇಳಿದಲ್ಲ, ಅವಮಾನಗಳನ್ನು ಯಾವ ರೀತಿ ಮಾಡ್ತಾರೆ ಅಂತೇಳಿ. ಇದೇ ರೀತಿ ಸಾಕಷ್ಟು ಕಡೆ ಸಾಕಷ್ಟು ರೀತಿಯಲ್ಲಿ ಅವಮಾನಗಳನ್ನು ಮಾಡುವಂತಹ ವಿಚಾರವನ್ನು ನಾವಿಲ್ಲಿ ಗಮನಿಸಿರ್ತೀವಿ. ಈ ಅವಮಾನ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ಸಲ ತೀರ ವೈಯಕ್ತಿಕ ವಿಚಾರಗಳನ್ನು ಕೂಡ ಎಳೆದು ತರ್ತಾರೆ. ಹಾಗೆಯೇ ಆ ಸಂದರ್ಭಕ್ಕದು ತಮಾಷೆಯಾಗಿ ಕಂಡರೂ ಕೂಡ ಅದಾದ ಬಳಿಕ ಒಂದು ಹಂತವನ್ನು ಮೀರಿದ ಬಳಿಕ ಅದು ಎಲ್ಲೋ ಒಂದು ಕಡೆ ಅವರ ವೈಯಕ್ತಿಕ ಬದುಕಿಗೂ ಕೂಡ ಭಾರಿ ಮಾರಕ ಆಗಿಬಿಡ್ತದೆ. ಅಂದರೆ ಅವರನ್ನು ಜನ ನೋಡುವಂಥ ರೀತಿಯ ಬದಲಾಗಿ ಬಿಡ್ತದೆ. ಅವ್ರ ಮೇಲಿದ್ದಂಥ ಗೌರವ ಇರ್ಬೋದು, ಅವ್ರ ಮೇಲಿದ್ದಂತಹ ಒಂದು ರೀತಿಯಾದಂತಹ ವಿಶೇಷವಾದಂಥ ಭಾವನೆಗಳಿರ್ಬೋದು, ಎಲ್ಲದೂ ಕೂಡ ಬದಲಾಗಿ ಬಿಡ್ತದೆ. ಕೆಲವರು ಸಿಕ್ಕಾಪಟ್ಟೆ ಡೌನ್ ಆಗಿ ಬಿಡ್ತಾರೆ, ಕೆಲವರು ಒಂದಷ್ಟು ಸ್ವಲ್ಪ ಇನ್ನೂ ಎತ್ತರಕ್ಕೆ ಹೋಗಿಬಿಡ್ತಾರೆ. ಇದೇ ರೀತಿ ರಕ್ಷಿತಾ ಶೆಟ್ಟಿಗೂ ಕೂಡ ಅವಮಾನಿಸುವಂಥ ಕೆಲಸವನ್ನು ಮುರುಡೇಶ್ವರದ ಈ ಮೊನ್ನೆ ಶಿವಜಾಗರಣೆ ವೇದಿಕೆ, ಅಂದರೆ ಶಿವರಾತ್ರಿಯ ಜಾಗರಣೆ ವೇದಿಕೆಯಲ್ಲಿ ಕೂಡ ಮಾಡಲಾಯಿತು ಅಂತೇಳಿ. ಅಂದರೆ ರಕ್ಷಿತಾ ಶೆಟ್ಟಿಗೂ ಕೂಡ ವೇದಿಕೆಗೆ ಕರೆದು ಅವಮಾನಿಸುವಂಥ ಕೆಲಸವನ್ನು ಮಾಡಲಾಯಿತು ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಯಾಕೆ, ಹೇಗೆ ಹೇಳ್ತೀನಿ ನೋಡಿ. ಒಂದು ಪ್ರಮುಖವಾದಂಥ ವಿಚಾರ, ರಕ್ಷಿತಾ ಶೆಟ್ಟಿಗೆ ಹಾಡೋದಕ್ಕೆ ಬರೋದಿಲ್ಲ. ಕನ್ನಡ ಸಾಂಗ್ಗಳನ್ನು ಹಾಡೋದಕ್ಕೆ ಬರೋದಿಲ್ಲ. ಹಾಡೋದಕ್ಕೆ ಸಾಯಲಿ, ಮಾತನಾಡೋದಕ್ಕೂ ಕೂಡ ಸರಿಯಾಗಿ ಬರೋದಿಲ್ಲ. ತೊದಲುವಂತಹ ರಕ್ಷಿತಾ ಶೆಟ್ಟಿ ಮಾತುಗಳೇ ಅಷ್ಟು ಸಲೀಸಾಗಿ ಬರೋದಿಲ್ಲ. ಹೀಗಿರುವಂಥ ರಕ್ಷಿತಾ ಶೆಟ್ಟಿಗೆ ಅವಮಾನಿಸುವಂಥ ಕೆಲಸವನ್ನು ಹೇಗೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಬಹುಶಃ ನೀವು ಇವಾಗ ಕೇಳ್ಬೋದು. ಅದನ್ನು ಹೇಳ್ತೀನಿ ನೋಡಿ. ರಕ್ಷಿತಾ ಶೆಟ್ಟಿಗೆ ಹಾಡೋದಕ್ಕೆ ಬರೋದಿಲ್ಲ ಅಂತೇಳಿ ಗೊತ್ತಿದ್ರೂ ಕೂಡ ಇದೇ ಆ್ಯಂಕರ್ ಅಕುಲು ವೇದಿಕೆ ಮೇಲೆ ಕರೆದುಬಿಟ್ಟು ರಕ್ಷಿತಾ ಶೆಟ್ಟಿಗೆ ಅವಮಾನಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದರಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯ ಒಳಗಡೆ ಇದ್ದಂಥ ಸಂದರ್ಭದಲ್ಲಿ ಸೇವಂತಿಯ ಹಾಡನ್ನು ಹಾಡಿ, ಅದರಲ್ಲಿ ತಪ್ಪು ಲಿರಿಕ್ಸನ್ನು ಹಾಡಿ ತುಂಬ ವೈರಲ್ ಆಗಿದ್ರು. ಅಯ್ಯೋ ದೇವರೇ, ಇದೆಂತ ಅಂತ ಹೇಳ್ಬಿಟ್ಟು ಇದೇ ಈಗ ರಿಪೀಟ್ ಆಗಿದೆ. ಅಂದರೆ ಇದೇ ಹಾಡನ್ನು ರಕ್ಷಿತಾ ಶೆಟ್ಟಿ ಕೈಯಲ್ಲಿ ಮತ್ತೆ ಹಾಡಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಈ ಬಾರಿ ರಕ್ಷಿತಾ ಶೆಟ್ಟಿ ಆರಾಮಾಗಿ ಹಾಡಿದ್ರೆ ಕೇಳಿದ್ರೆ ಎಲ್ಲಿಂದ ಆಗೋದಿಲ್ಲ. ಪಾಪ ಅವರಿಗೆ ಆ ಹಾಡನ್ನು ಹಾಡೋದಕ್ಕೂ ಕೂಡ ಬರೋದಿಲ್ಲ. ಸೇವಂತಿಯ ಹಾಡನ್ನು ಆರಂಭದ 2 ಲೈನ್ ಸರಿಯಾಗಿ ಹಾಕ್ತಾರೆ. ಅದಾದಮೇಲೆ ಹನುಮಂತ ಅಂತ ಹೇಳ್ಬಿಟ್ಟು ಒಂದು ಪದವನ್ನು ಸೇರಿಸಿ ಆ ಹಾಡನ್ನು ಗಬ್ಬೆಬ್ಸಿ ಬಿಡ್ತಾರೆ. ಹೌದು, ನಗು ಬರ್ತದೆ, ತಮಾಷೆ ಅನಿಸ್ತದೆ, ಎಲ್ಲದೂ ಕೂಡ ಸರಿ. ಆದರೆ ನಾನು ಕೇಳುವಂಥದ್ದು, ಇಲ್ಲಿ ಗೊತ್ತಿದ್ದು ರಕ್ಷಿತಾ ಶೆಟ್ಟಿಗೆ ಕನ್ನಡ ಹಾಡೋದಕ್ಕೆ ಬರೋದಿಲ್ಲ. ಆಕೆಗೆ ಕನ್ನಡ ಮಾತನಾಡೋದಕ್ಕೇ ತುಂಬ ಕಷ್ಟಪಡ್ತಾಳೆ, ಬರೋದಿಲ್ಲ. ಹೀಗಿರುವಂಥ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿಯನ್ನು ವೇದಿಕೆ ಕರೆದು ಈ ರೀತಿ ಅವಮಾನಿಸುವಂಥ ಅವಶ್ಯಕತೆ ಏನಿತ್ತು ಅನ್ನೋದು ಮೂಲ ಪ್ರಶ್ನೆ. ಕರೆಕ್ಟ್ ಅಲ್ವಾ? ಈಗ ಅದರ ಅವಶ್ಯಕತೆನೇ ಇರಲಿಲ್ಲ ರೀ. ರಕ್ಷಿತಾ ಶೆಟ್ಟಿಯನ್ನು ವೇದಿಕೆಗೆ ಕರೆಯುವಂಥ ಅವಶ್ಯಕತೆ ಇರಲಿಲ್ಲ. ಕರೆದ್ರಾ? ಓಕೆ ಫೈನ್. ಏನು ವಿಶ್ ಮಾಡಿಸಿ ಕಳಿಸ್ಬೇಕು. ಅದನ್ನು ಬಿಟ್ಕೊಂಡು ಆಕೆಗೆ ಅವಮಾನಿಸಿದ್ದು ಎಷ್ಟು ಸರಿ? ತಪ್ಪಲ್ವಾ? ಅವಶ್ಯಕತೆನೇ ಇರಲಿಲ್ಲ ಅಲ್ವಾ? ಅವಮಾನಿಸುವಂತಹ ಅವಶ್ಯಕತೆನೇ ಇರಲಿಲ್ಲ ಅಲ್ವಾ? ಆ ರೀತಿ ಅವಮಾನಿಸಿದ್ದು ತಪ್ಪಲ್ವಾ ಅನ್ನೋಂಥದ್ದು ಈಗ ಎಲ್ಲರೂ ಕೂಡ ಕೇಳ್ತಿರುವಂಥದ್ದು. ಅಂದರೆ ಬೇಕು ಅಂತಲೇ ರಕ್ಷಿತಾ ಶೆಟ್ಟಿಗೆ ಅವಮಾನಿಸುವಂಥ ಕೆಲಸವನ್ನು ಇವರು ಮಾಡಿದ್ರು ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ರಕ್ಷಿತಾ ಶೆಟ್ಟಿಗೆ ಅವಮಾನಿಸಿದ್ರು ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ.
ಎರಡನೇದು, ಇಲ್ಲಿ ಪ್ರಮುಖವಾಗಿರುವಂಥದ್ದು ಎರಡನೇ ವಿಚಾರ ಏನು ಅಂತ ಹೇಳಿದ್ರೆ, ರಕ್ಷಿತಾ ಶೆಟ್ಟಿ ಇವತ್ತಿಗೆ ಈ ಹಂತಕ್ಕೆ ಬಂದಿರ್ಬೋದು, ಬಟ್ ಅದರ ಹಿಂದೆ ಆಕೆ ಹಾಕಿರುವಂಥ ಸ್ಟ್ರಗಲ್ಗಳು, ಆಕೆ ಪಟ್ಟಿರುವಂಥ ಕಷ್ಟಗಳು ಎಲ್ಲವನ್ನೂ ಕೂಡ ಗಮನಿಸಬೇಕಲ್ವಾ. ಆಕೆ ಕನ್ನಡ ಬರೋದಿಲ್ಲ ಅಂದ ತಕ್ಷಣ ಆಕೆಗೆ ಈ ರೀತಿ ಅವಮಾನಿಸಿ ಆಕೆಯನ್ನು ವೇದಿಕೆಯಿಂದ ಕಳಿಸಿಕೊಡೋದು, ಅದು ಆ ವೇದಿಕೆಗೂ ಕೂಡ ಗೌರವಯುತ ಅಲ್ಲ. ಹಾಗೆಯೇ ಆ ವೇದಿಕೆ ಮೇಲಿದ್ದಂತಹ ಅತಿಥಿಗಳಿಗೂ ಕೂಡ ಗೌರವಯುತ ಅಲ್ಲ, ಮತ್ತು ಆರ್ಗನೈಸರ್ಸ್ಗಳದ್ದು ಕೂಡ ತಪ್ಪೇ ಅದು, ಅವ್ರಿಗೂ ಕೂಡ ಗೌರವಯುತ ಅಲ್ಲವೇ ಅಲ್ಲ. ಈಗ ಆಕೆ ಕೈಯಲ್ಲಿ ಅದರ ಬದಲಿಗೆ ಈ ಹಾಡನ್ನು ಹಾಡಿಸುವಂಥ ಬದಲಿಗೆ ಬೇರೆ ಏನು ಬೇಕಾದರೂ ಕೂಡ ಮಾಡ್ಬೋದಾಗಿತ್ತಲ್ವ ಅನ್ನೋಂಥದ್ದು ಕೆಲವರ ಪ್ರಶ್ನೆ. ಈಗ ಆಕೆಗೆ ಅದು ಕೂಡ ಅರ್ಥ ಆಗಲಿಲ್ಲ, ಆಕೆ ಪಾಪ ಮುಗ್ದೆ, ಅದು ಕೂಡ ಅರ್ಥ ಆಗ್ತಿಲ್ಲ. ಅಂದರೆ ಆಕೆ ತಪ್ಪು ಲಿರಿಕ್ಸನ್ನು ಹಾಡಿದ್ದೀನಿ ಅನ್ನೋದು ಕೂಡ ಆಕೆಗೆ ರಿಯಲೈಸೇಷನ್ ಇಲ್ಲ. ಅದನ್ನು ಕೂಡ ತುಂಬ ಕಾನ್ಫಿಡೆಂಟಾಗಿ ಹಾಡ್ತಾ ಹೋಗ್ತಾಳೆ. ಅದರ ನೆಕ್ಸ್ಟ್ ಲಿರಿಕ್ಸನ್ನು ಕೂಡ ಆಕೆ ಅದರಷ್ಟಕ್ಕೆ ಅದನ್ನೇ ಹಾಕಿ ಹಾಡ್ತಾ ಹೋಗ್ತಾಳೆ. ಬಟ್ಟು ನೆರೆದಿದ್ದಂತಹ ವೀಕ್ಷಕರು ಓ ಅಂತೇಳಿ ಒಂದು ಸಲ ಕಿರುಚಿದ್ರು, ಎಲ್ಲದೂ ಕೂಡ ಆಯಿತು. ಅದಾದ ಬಳಿಕ ಒಂದೆರಡು ಮಾತುಗಳನ್ನಾಡಿ ರಕ್ಷಿತಾ ಶೆಟ್ಟಿ ವೇದಿಕೆಯಿಂದ ವಿದಾಯವನ್ನು ಹೇಳ್ತಾರೆ. ಆದರೆ ಸಮಸ್ಯೆ ಏನು ಅಂತ ಹೇಳಿದ್ರೆ ಸ್ನೇಹಿತರೆ, ನಾನಿಲ್ಲಿ ಹೇಳ್ತಿರುವಂಥದ್ದು, ಇದಾದ ಬಳಿಕ ಆಗ್ತಿರುವಂಥ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿ ಭಾರಿ ಚರ್ಚೆಗಳಾಗ್ತಿದ್ದಾವೆ. ಅಂದರೆ ಅವಶ್ಯಕತೆ ಏನಿತ್ತು ರಕ್ಷಿತಾ ಶೆಟ್ಟಿಯನ್ನು ವೇದಿಕೆಗೆ ಕರೆದು ಈ ರೀತಿ ಅವಮಾನಿಸುವಂಥ ಅವಶ್ಯಕತೆ ಏನಿತ್ತು? ರಕ್ಷಿತಾ ಶೆಟ್ಟಿ ಕೇಳ್ಕೊಂಡಿದ್ರಾ, ಇಲ್ಲ ನೀವು ನನ್ನನ್ನು ಕರಿಬೇಕು ಅಂತೇಳ್ಬಿಟ್ಟು ಏನಾದರೂ ಕೇಳ್ಕೊಂಡಿದ್ರಾ ಅನ್ನುವಂಥದ್ದು ಸಾಕಷ್ಟು ಜನರ ಪ್ರಶ್ನೆ. ಹಾಗಾಗಿ ಈಗ ಎಲ್ಲ ಕಡೆಯೂ ಕೂಡ ಇದೇ ರೀತಿಯಾದಂತಹ ಅಭಿಪ್ರಾಯಗಳು ವ್ಯಕ್ತವಾಗ್ತಿದ್ದಾವೆ. ಶಿವನ ಜಾಗರಣೆಯ ವೇದಿಕೆಯಲ್ಲಿ, ಈ ಒಂದು ಪವಿತ್ರವಾದಂಥ ವೇದಿಕೆ, ದೇವರ ವೇದಿಕೆ ಅದು, ದೇವರ ಜಾಗರಣೆಯ ವೇದಿಕೆ ಅದು, ಅಲ್ಲಿ ಕೆಲವೊಂದಷ್ಟು ಅಸಭ್ಯಗಳು ಇರಬಾರ್ದು. ಆದರೆ ಇಲ್ಲಿ ಎಲ್ಲೋ ಒಂದು ಕಡೆ ರಕ್ಷಿತಾ ಶೆಟ್ಟಿಗೆ ಅವಮಾನಿಸುವಂಥ ಕೆಲಸವನ್ನು ಮಾಡುವಂಥ ದೃಷ್ಟಿಯಿಂದನೇ ಈ ರೀತಿ ಮಾಡಲಾಯ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇದ್ದಿದ್ದಾವೆ. ನೋಡೋಣ ಇದಕ್ಕೇನೆಲ್ಲ ಅಭಿಪ್ರಾಯಗಳು ವ್ಯಕ್ತವಾಗ್ತವೆ, ರಕ್ಷಿತಾ ಶೆಟ್ಟಿ ಏನು ರಿಯಾಕ್ಟನ್ನು ಮಾಡ್ತಾರೆ, ಜೊತೆಗೆ ಇನ್ನು ಮುಂದೆ ಇಂತಹ ಎಡವಟ್ಟುಗಳು ನಡೆಯದೇ ಇರ್ತಾವ, ಕಾದು ನೋಡಬೇಕು. ಒಟ್ಟಾರೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ರಕ್ಷಿತಾ ಶೆಟ್ಟಿಗೆ ಈ ರೀತಿ ಅವಮಾನಿಸಿರುವಂಥದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.